ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದರ್ಭವೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ವ್ಲಾಗ್. ಸೊ ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಆ್ಯಂಡ್ ಶಿವರಾತ್ರಿ ಅಂದ್ಬಿಟ್ಟು ನಾನು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಚಿಚ್ಚ ಅವ್ರ ಜೊತೆ. ಚಿಕ್ಕಮ್ಮ, ಅಮ್ಮು, ಪಾರ್ಥ, ನಾನು, ಸಿಂಧು ಇಷ್ಟು ಜನ ಹೋಗಿದ್ರಿ. ತುಂಬ ರಶ್ ಇತ್ತು, ತುಂಬ ಜನ ಇದ್ದರು, ಎಲ್ಲರೂ ಹೋಗ್ತಾರೆ. ಹಲ್ಸೂರಲ್ಲಿರೋದು ಸೋಮೇಶ್ವರ ದೇವಸ್ಥಾನ. ನೀವು ನೋಡಿರ್ಬೋದು, ತುಂಬ ಮೂವಿ ಶೂಟಿಂಗ್ಸ್ ಎಲ್ಲ ತೆಗ್ದಿದ್ದಾರೆ ಅಲ್ಲಿ. ಆ್ಯಂಡ್ ಚೆನ್ನಾಗಿದೆ, ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಎಲ್ಲರೂ 5 o'clock ಹೋಗಿ ಬೆಳಗ್ಗೆನೇ ನಿಂತ್ಕೊಂಬಿಟ್ಟಿರ್ತಾರೆ ಕ್ಯೂವಲ್ಲಿ. ಬಟ್ ನಮ್ಮ ಚಿಚ್ಚಾಗಿ ಅಲ್ಲೆಲ್ಲರೂ ಗೊತ್ತಿರೋರು ಅಂದ್ಬಿಟ್ಟು ನಾವು ಹೋಗಿದ ತಕ್ಷಣ ಅಂದರೆ ಡೈರೆಕ್ಟಾಗಿ ದೇವಸ್ಥಾನ ಒಳಗೆ ಹೋಗ್ಬಿಟ್ರಿ. ತುಂಬ ಜನ ಇದ್ದರು, ಬಟ್ ನಮ್ಮ ಚಿಚ್ಚ ಎಲ್ಲರಿಗೂ ಪರಿಚಯ ಅಂದ್ಬಿಟ್ಟು ನಮ್ಮನ್ನ ಬೇಗ ಬಿಟ್ಟರು. ಸೊ ಒಳಗೆ ಹೋದ್ರಿ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಂಗಲ್ಲೇ ಹಿಂಗೆ ಕೈ ಮೇಲೆತ್ತು, ಅದು ಇಲ್ಲಿ ತಂಪು ಮೇಲೆತ್ತು, ಹಿಂಗೆ ಸ್ಲ್ಯಾಂಟಿಗೆ ಈ ಕಡೆ ಬಾ. ಅಲ್ಲಿ ಹೆಸರು ತೋರ್ಸ್ರೆ ವಿಡಿಯೋ ಮಾಡ್ಬೇಕು. ಅಲ್ಲಿ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ನಾವು ನೆಕ್ಸ್ಟ್ ಹೋಗಿದ್ದು ತೆಪ್ಸಂದ್ರದಲ್ಲಿ ಗ್ರೌಂಡಲ್ಲಿ ಕೂರಿಸ್ತಾರೆ ಶಿವನ. ಅಂದರೆ ಅದು ಟೆಂಪಲ್ ಅಲ್ಲ, ಬಟ್ ಅವರು ಟೆಂಪಲ್ ಡಿಸೈನ್ ಮಾಡಿಬಿಟ್ಟು ಚೆನ್ನಾಗಿ ಕೂರಿಸ್ತಾರೆ. ನಾವು ಎವ್ರಿ ಇಯರ್ ಹೋಗ್ತೀರಿ. ಆ್ಯಂಡ್ ಅಲ್ಲಿ ಕೂರಿಸೋದು ಬಂದುಬಿಟ್ಟು ತೆಲುಗು ಫಿಲಮ್ ಆ್ಯಕ್ಟರ್ ಅನುಷ್ಕಾ ಅವ್ರ ಅಣ್ಣ. ಅವರು ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿದರು ನಮ್ಮ ಚಿಚ್ಚನ, ನೀನು ಮಿಸ್ ಮಾಡ್ತೀರಾ, ಬರಬೇಕು. ಎವ್ರಿ ಇಯರ್ ಇನ್ವೈಟ್ ಮಾಡ್ತಾರೆ, ನಾವು ಎವ್ರಿ ಇಯರ್ ಹೋಗ್ತೀರಿ. ಸೊ ಅವರೇ ಅನುಷ್ಕಾ ಅವ್ರ ಅಣ್ಣ. ಸೊ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ದಿಸ್ ವಾಸ್ ದ ಇನ್ವಿಟೇಷನ್, ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದ್ದು. ಸ್ವಲ್ಪ ಫೋಟೋಸ್ ತಗೊಂಡ್ರಿ. ಆ್ಯಂಡ್ ಡೆಕೋರೇಷನ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು.
ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಆ್ಯಂಡ್ ಅವ್ರು ಏನು ಸೆಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ. ಸೊ ಇನ್ನು ಪೂಜೆ ಟೈಮ್ ಇತ್ತು, ಬಿಕಾಸ್ ಹೋಮ ಮಾಡ್ತಿದ್ರು, ರಂಗೋಲಿ ಎಲ್ಲ ದೇವ್ರದ್ದು ಶಿವದು ರಂಗೋಲಿ ಹಾಕ್ಬಿಟ್ಟು ಹೋಮ ಮಾಡ್ತಿದ್ರು. ನಂಗೆ ಅದ್ರ ಬಗ್ಗೆ ಪ್ರಾಪರಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಡೈರೆಕ್ಟಾಗಿ ನೋಡೋಕ್ಕೂ ಇನ್ನೂ ಚೆನ್ನಾಗಿದೆ, ಬಟ್ ವಿಡಿಯೋದಲ್ಲೂ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಎಲ್ಲರೂ ತುಂಬ ಜನ ಇದ್ದರು ಆ್ಯಂಡ್ ಒಬ್ಬೊಬ್ಬರೇ ಸೆಲೆಬ್ರಿಟೀಸ್ ಬರ್ತಿದ್ರು ಆ್ಯಂಡ್ ಸೆಲೆಬ್ರಿಟೀಸ್ ಆಗಿರ್ಬೋದು ಆ್ಯಂಡ್ ಪೊಲಿಟಿಷಿಯನ್ಸ್ ಎಲ್ಲ ಒಬ್ಬೊಬ್ಬರೇ ಬರ್ತಿದ್ರು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆಚೆ ಈ ಥರ ಎಲ್ಲ ಸ್ಟಾಲ್ಸ್ ಹಾಕಿರ್ತಾರೆ, ಕಾಫಿ ಟೀ ಅಂತ. ಮತ್ತು ಯಾರೆಲ್ಲ ಶಿವರಾತ್ರಿಗೆ ಉಪವಾಸ ಮಾಡ್ತಾಯಿರ್ತಾರೆ ಅವ್ರಿಗೆ ಜ್ಯೂಸಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ಆ್ಯಂಡ್ ನಮ್ಮ ಚಿಚ್ಚಾಗಿ ಅಲ್ಲಿರೋ ಸ್ಟಾಫ್ಸ್ ಎಲ್ಲ ತುಂಬ ಕ್ಲೋಸು, ತುಂಬ ಪರಿಚಯ, ಅವರೆಲ್ಲ ಮಾತಾಡಿಸ್ತಿದ್ರು. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ತಿನ್ನೋರ್ಗಿತ್ತು ಖಾರ ಪೊಂಗಲ್, ದೆನ್ ಏನೋ ಇತ್ತು ಬಜ್ಜಿ ಐ ಥಿಂಕ್ ಸೊ. ನಾನು ನೋಡಿಲ್ಲ ಬಿಕಾಸ್ ನಾನು ಉಪವಾಸದಲ್ಲಿದ್ದೀನಿ, ಸೊ ಹಾಗಾಗಿ. ಸೊ ಮಧ್ಯಾಹ್ನ ಕೂಡ ದೇವ್ರ ದರ್ಶನ ಆದಮೇಲೆ ಯಾರೆಲ್ಲ ಹೋಗ್ತಿದ್ರೆ ಅವ್ರಿಗೆಲ್ಲ ಊಟ ಎಲ್ಲ ಅರೇಂಜ್ ಮಾಡಿರ್ತಾರೆ, ಲಂಚು. ಸೊ ಪ್ರತಿಯೊಂದು ಚೆನ್ನಾಗಿತ್ತು ಆ್ಯಂಡ್ ನನಗಂತೂ ಫುಲ್ ಖುಷಿ ಆಯಿತು. ನೀವೆಲ್ಲ ನಿಮ್ಮ ಮನೇಲಿ ಶಿವರಾತ್ರಿ ಹೇಗೆ ಮಾಡಿದ್ರಿ ಆ್ಯಂಡ್ ಯಾರೆಲ್ಲ ಶಿವರಾತ್ರಿಗೆ ಜಾಗರಣೆ ಇರ್ತೀರಾ? ಆ್ಯಂಡ್ ಸ್ವಲ್ಪ ಜನ ಮನೆಯಲ್ಲಿ ಶಿವರಾತ್ರಿ ಜಾಗರಣೆ ಇರಬೇಕಾದ್ರೆ ರಾತ್ರಿ ಹೊತ್ತು ಭಜನೆ ಮಾಡ್ತಾ ಇರ್ತಾರೆ ಆ್ಯಂಡ್ ಗೇಮ್ಸ್ ಆಡ್ತಾ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಏರಿಯಾ ದೇವಸ್ಥಾನ. ಫೈನಲಿ ಮನೆ ಬಂದ್ರಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದೇ ಥರ ಡಿಫ್ರೆಂಟಾಗಿರೋ ವ್ಲಾಗ್ಸ್ ಬೇಕು ಆ್ಯಂಡ್ ಡಿಫ್ರೆಂಟಾಗಿರೋ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಬಾಯ್ ಎವ್ರಿವನ್ ಆ್ಯಂಡ್ ಹ್ಯಾಪಿ ಶಿವರಾತ್ರಿ ಎಲ್ರಿಗೂ.